ಆಮೇಲೆ ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಈ ಮುಂಜಾನೆ ವೇಳೆಯಲ್ಲಿ ವಾಕ್ಯವನ್ನು ಧ್ಯಾನಿಸೋಣ. ಲೂಕನ ಬರೆದ ಸುವಾರ್ತೆ 1ನೇ ಅಧ್ಯಾಯ 37ನೇ ವಾಕ್ಯ. ದೇವರಿಂದ ಬರುವ ಯಾವ ಮಾತಾದರೂ ನಿಷ್ಫಲವಾಗುವುದಿಲ್ಲ ಅಂತಲೂ. ಆಮೇಲೆ ಈ ವಾಕ್ಯವನ್ನು ನಾವು ಒಂದು ಸಲ ಧ್ಯಾನಿಸುವುದಾದರೆ, ನಾವು ಎಷ್ಟೋ ಸಲ ಅನ್ಕೋತಿದ್ದೇವೆ, ನಾವು ಯಾಕಪ್ಪ ಬದುಕಿದ್ದೀವಿ, ನಾವು ಯಾಕಪ್ಪ ಇಲ್ಲಿ ಜೀವಿಸ್ತಿದ್ದೀವಿ, ನಾವು ಯಾಕಪ್ಪ ಹಿಂಗಿದ್ದೇವೆ ಅಂತ. ನಾವು ಯಾವತ್ತೂ ಸಹ ಆ ಥರ ತೀರ್ಮಾನ ಮಾಡ್ಕೋಬೇಕು. ಯಾಕಂದರೆ ದೇವರು ನಮ್ಮನ್ನ ಕರೆದಿದ್ದಾರೆ, ದೇವರ ವಾಗ್ದಾನ, ದೇವರ ಚಿತ್ತ ನಮ್ಮ ಮೇಲಿದೆ. ಯಾಕಂದರೆ ಏಷಯ 55 ಅನ್ನೋದು ದೇವರ ಬೈದಂತ ಬಂದಂಥ ಮಾತುಗಳು ಆತನ ಇಷ್ಟಾರ್ಥವನ್ನು ನೆರವೇರಿಸಿ ಯಾವುದೇ ಕಾರಣಕ್ಕೆ ಹಿಂತಿರುಗಿ ಹೋಗುವುದಿಲ್ಲ. ಆಮೇನ್. ದೇವ ಮಗುವೆ, ಈ ದಿನ ನಿನ್ನ ದೇವರು ಕರೆದಿದ್ದಾರೆ ಅಂದರೆ, ನಿನ್ನ ತಾಯಿಯ ಗರ್ಭದಲ್ಲಿರುವಾಗಲೇ ಭಕ್ತನ ಹೇಳ್ತಾನೆ ಕೀರ್ತನೆಯಲ್ಲಿ, ದಾವೀದನು, ದೇವರೇ ನನ್ನ ತಾಯಿಯ ಗರ್ಭದಲ್ಲಿ ಪಿಂಡವಾಗಿರಬೇಕಾದ್ರೆ ನಿನ್ನ ಕಣ್ಣುಗಳು ನನ್ನ ಮೇಲೆ ಬಿತ್ತು ಅಂತ. ಈ ದಿನ ನಮ್ಮನ್ನು ದೇವರು ತಾಯಿಯ ಗರ್ಭದಲ್ಲಿ ಮಗಳೇ ಮಗನೇ ಅಂತ ಹೆಸರಿದು ಕರೆದಿದ್ದೀನಿ ಅಂತ ಹೇಳಿದಿರುವಾಗ, ನಾವು ಇದನ್ನು ಯಾವುದೇ ಕಾರಣಕ್ಕೂ ದೇವರದ ಬರುವಂಥ ಮಾತು ಯಾವುದೇ ಕಾರಣಕ್ಕೂ ನಿಷ್ಫಲವಾಗೋದಿಲ್ಲ. ಈ ಒಂದು ವಾಗ್ದಾನ ನಂಬಬೇಕು. ಯಾಕಂದರೆ ಈ ದಿನ ನಮ್ಮನ್ನು ಒಂದು ಸ್ಥಳಕ್ಕೆ ಕರ್ಕೊಂಡು ಹೋಗಿದ್ದರೆ, ನಿನ್ನ ಮುಖಾಂತರ ಅಲ್ಲಿ ಕಾರ್ಯ ಮಾಡೋದಿದೆ, ನಿನ್ನ ಮುಖಾಂತರ ಒಂದು ಕೆಲಸಕ್ಕೆ ಹೋಗ್ತೀವಿ ಅಂದರೆ ನಿನ್ನ ಮುಖಾಂತರ ವಾಗ್ದಾನ ಮಾಡಿದ ನಂಬಿಕಸ್ಥ ದೇವರು. ಯಾಕೆ ದೇವರು ನಿನ್ನನ್ನು ಕರ್ಕೊಂಡು ಹೋಗಿದ್ದಾರೆ, ನಿನ್ನ ಮುಖಾಂತರ ಅಲ್ಲಿ ಕಾರ್ಯಗಳಿದೆ. ಅನೇಕ ಜನ ಬಿಡುಗಡೆ ಆಗೋದುಂಟು, ಅನೇಕ ಜನ ಮನಸ್ಸಾಂತರ ಆಗೋದುಂಟು, ಅನೇಕ ಜನ ಕಟ್ಟಪಟ್ಟ ಅವಸ್ಥೆ ಇದುಂಟು. ನಿನ್ನ ಮೇಲೆ ಒಂದು ಚಿತ್ತ ದೇವರು ಇಟ್ಟಿದ್ದಾರೆ. ಮೋಶೆಗೆ ಹೇಳಿದ್ರು, ಮೋಶೆ ನಾನು ನೀನೇ ಬಾ. ಅವನು ಏನೇ ಇಲ್ಲ, ದೇವರೇ ನನ್ನ ತೊದಲು ನೋಡಿ, ಅವನು ನನಗೆ ಮಾತಾಡೋಕ್ಕೆ ಬರಲ್ಲ, ನಾನು ನಿನ್ನ ಮುಖದಲ್ಲಿ ಕಾರ್ಯ ಮಾಡಬೇಕು. ಇದು ದೇವರು ನಿನ್ನ ಮೇಲೆ ಒಂದು ಮಾತು ಕೊಟ್ಟು ಒಂದು ವಾಗ್ದಾನ ಕೊಟ್ಟಿದ್ದಾರೆ ಅಂದರೆ ದೇವರು ಕಾರ್ಯ ಮಾಡೋಕ್ಕೆ ರೆಡಿ ಆಗಿದ್ದಾರೆ. ನಾವು ಬಿಟ್ಟು ಕೊಡುವಾಗ ದೇವರು ವಾಗ್ದಾನ ಮಾಡೋದ್ರ ನಂಬಿಗಸ್ತಾನ. ಯಾಕಂದರೆ ದೇವ್ರನ್ನ ನಮ್ಮ ಮೇಲೊಂದು ಪದ್ಧತಿ ಇಟ್ಟಿರುವಾಗ ಶತ್ರುವಾದನ ಪದ್ಧತಿ ಹೊಂದಬಾರ್ದು, ನೆರವೇರಬಾರ್ದು ಅಂತ ಅಷ್ಟೇ ಕಾರ್ಯ ಮಾಡ್ತಾನೆ. ಆದ್ದರಿಂದ ಈ ದಿನ ದೇವರಿಂದ ಬರುವ ಯಾವ ಮಾತಾದರೂ ನಿಷ್ಫಲವಾದರಿಂದ ಮೇಲೆ ಒಂದು ವಾಗ್ದಾನ ಮಾಡಿದ್ದಾನೆ. ಆ ವಾಗ್ದಾನ ನಂಬೋಣ, ಆ ವಾಗ್ದಾನ ಹಿಡಿದು ಪ್ರಾರ್ಥಿಸೋಣ. ಆವಾಗ ನಿನ್ನ ಜೀವಿತದಲ್ಲಿ ಬಲವಾದ ಕಾರ್ಯ ದೇವರು ನಡೆಸ್ತಾರೆ. ಆವಾಗ ಯಾವುದೇ ಕಾರಣಕ್ಕೂ ನಾವು ಕುಗ್ಗೋಗೋ ಮಾತುಗಳು ಮಾತಾಡಬಾರ್ದು, ಬೇಜಾರಾಗೋ ಮಾತುಗಳು ಮಾತಾಡ್ಬಾರ್ದು, ಆ ಒಂದು ಏನಪ್ಪ ಬೇಡವಾದ ಮಾತು ಮಾತಾಡ್ಬಾರ್ದು. ಒಳ್ಳೆಯ ಮಾತು ಆಗುತ್ತೆ, ನಡೆಯುತ್ತೆ, ದೇವ್ರು ಮಾಡೇ ಮಾಡ್ತಾರೆ. ನಂಬಿಕೆಯ ಮಾತು ಮಾತಾಡಬೇಕು. ಆವಾಗ ನೀನು ನಂಬಿದರೆ ದೇವರ ಮಹಿಮೆ ಕಾಣುವಿ. ಆಮೇಲೆ ಈ ಒಂದು ವಾಕ್ಯದ ಮುಖಾಂತರ ದೇವರು ಈ ಮುಂಜಾನೆ ವೇಳೆ ಎಲ್ಲರನ್ನೂ ಆಶೀರ್ವದಿಸಲಿ. ಆಮೇಲೆ.